ನೀರಿಲ್ಲದ ಮನೆ ನೀರಿಲ್ಲದ ಬಾವಿಯಂತೆ ಎಂಬುದನ್ನು ನನ್ನ ಗೆಳೆಯರು ತೋರಿಸುತ್ತಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಸ್ವಾಗತಿಸೋಣ. ದೃಶ್ಯ 1. ಬೆಳಿಗ್ಗೆ ಇದ್ದರೆ ಯಾವಾಗಲೂ ನಾನೇ ಕೆಲಸ ಮಾಡಬೇಕು. ಅಮ್ಮ ಯೂನಿಫಾರ್ಮ್ ಹಾಕು. ನನಗೆ ತುಂಬಾ ಕೆಲಸ ಇದೆ, ನೀವು ಅಪ್ಪ ಹತ್ರ ವಾಪಸ್ಕೋ. ಅಪ್ಪ ಯೂನಿಫಾರ್ಮ್ ಹಾಕು. ದಿನ ನಿಮ್ಮ ಅಮ್ಮನ ಹೆಸರನ್ನೇ ಅಮ್ಮ ಅಪ್ಪ ಹಾಕಲ್ವಂತೆ, ನೀನೇ ಹಾಕು. ಒಂದು ಯೂನಿಫಾರ್ಮ್ ಹಾಕೋಣ ಬರಲ್ವಾ ನಿನಗೆ? ಸ್ವಲ್ಪ ಸಮಯದ ಯೋಚನೆ. ಅಮ್ಮ ಅಮ್ಮ ಬಾಗಿಲು ತೆಗಿ. ಅಮ್ಮ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು? ಇಂಗ್ಲಿಷ್ ಹೌದಾ? ನೀವು ಡ್ರಾಯಿಂಗ್ ಕಲಿಸ್ತಾ ಬರೀ ದೊಡ್ಡದೇ ಸರಿ ಬಾ, ಮನೆಗೆ ಹೋಗೋಣ. ನನಗೂ ಅಜ್ಜಿ ಇದ್ದೀರಿ, ನನ್ನ ಸ್ಕೂಲಿಂದ ಕರ್ಕೊಂಡ್ಬರೋರು. ಜೀವನ್ ಜೀವನ್ ಇದೆಯಾ? ಯಾಕೋ ಕಂಡು ಅಳ್ತಾ ಇದೆಯಾ? ಅಮ್ಮ ಹೊಟ್ಟೆ ತುಂಬಾ ಹಸಿಸಿದೆ. ಬೀಗ ಇಲ್ಲೇ ಇಟ್ಟಿದ್ನಲ್ಲ, ಹೊರಗಡೆ ಹೋಗ್ಬೇಕು ತಾನೆ? ತುಷಾರ್, ನನಗೆ ಗೊತ್ತಿರ್ಲಿಲ್ಲ ಅಮ್ಮ. ನಾನು ಬೀಗ ಇಲ್ಲೇ ಇಟ್ಟಿದ್ನಲ್ಲ. ಅಯ್ಯೋ, ನಾನೇ ಇಟ್ಟಿರೋಣ. ಬಾ ಒಳಗಡೆ ಹೋಗೋಣ. ಅಮ್ಮ ನನಗೂ ಅಜ್ಜಿ ಇದ್ರೆ ನನ್ನ ಸ್ಕೂಲಿಂದ ಕರ್ಕೊಂಡ್ಬರೋರಲ್ವಾ? ಆದ್ರೆ ಅವ್ರಿಗೆ ಸಿಟಿ ಜೀವನ ಸರಿ ಹೋಗಲ್ವಲ್ಲ. ಅಪ್ಪನ ಒಂದ್ಸಲ ಕೇಳ್ತ್ಯಾ? ಸರಿ, ಅವ್ರು ಬಂದಾಗ ಕೇಳೋಣ ಬಿಡು. ನಿಮಗೋಸ್ಕರನೇ ಕಾಯ್ತಿದ್ವಿ, ಬನ್ನಿ ಒಳಗೆ. ಹೌದಾ? ಸರಿ. ಏನು? ಅತ್ತೆ ಮಾವ ಇದ್ದಿದ್ರೆ ನಮ್ಗೆ ಎಷ್ಟು ಸಹಾಯ ಆಗ್ತಿತ್ತು. ಜೀವನ್ ಸ್ಕೂಲ್ ಕರ್ಕೊಂಡು ಹೋಗೋದು ಬರೋದು ಆಗ್ತಿತ್ತಲ್ವಾ? ಅವ್ರನ್ನ ಇಲ್ಲಿಗೆ ಕರ್ಸೋಣ. ಅವ್ರಿಗೆ ಸಿಟಿ ಜೀವನ ಸೆಟ್ ಆಗಲ್ಲ. ಒಂದ್ಸರಿ ಫೋನ್ ಮಾಡು. ಹಲೋ ಹಲೋ ಅಮ್ಮ, ಕೇಳಿಸ್ತಿದ್ಯಾ? ಮಗನೇ, ನೀವು ಸಿಟಿಗೆ ಬರ್ತೀರಾ? ಜೀವನ್ ಕೇಳಿಸಿದ? ಆಗಲ್ಲ ಮಗನೇ, ಸಿಟಿ ಜೀವನ ಎಲ್ಲ ಸೆಟ್ ಆಗಲ್ಲ. ಹೊಲ ಗದ್ದೆ ಎಲ್ಲ ಬಿಟ್ಟು ಬರೋಕ್ಕಾಗಲ್ಲ. ಸರಿ, ಒಂದಿನ ಬರ್ತೀರಾ ಅಮ್ಮ? ಬರ್ತೀನಿ ಮಗನೇ. ಹಾಂ ಸರಿ, ಆಯ್ತು. ಏನಂದ್ರು? ಒಂದಿನ ಬಂದು ಹೋಗ್ತಾರಂತೆ. ಹೌದಾ? ಸರಿ ಬಿಡಿ. ಅಣ್ಣ ಇವತ್ತು ರಜೆ ಅಲ್ವಾ, ಬಾ ಆಟ ಆಡೋಣ. ಸರಿ ಬಾ. ಅಮ್ಮ ಅಮ್ಮ ಇವತ್ತು ರಜೆ ಅಲ್ವಾ, ಬಾ ಆಟ ಆಡೋಣ. ನನಗೆ ತುಂಬಾ ಕೆಲಸ ಇದೆ, ನೀವು ಅಪ್ಪ ಹತ್ರ ಹೋಗಿ ಕೇಳ್ಕೊ. ಸರಿ ಅಮ್ಮ. ಅಪ್ಪ ಅಪ್ಪ ಇವತ್ತು ರಜೆ ಅಲ್ವಾ, ಬಾ ಆಟ ಆಡೋಣ. ನನಗೆ ತುಂಬಾ ಕೆಲಸ ಇದೆ, ಅಮ್ಮನ ಕೇಳೋದು. ಚಿನ್ನ ಪುಟ್ಟಿ ಬನ್ನಿ. ನಿಮ್ಮ ಅಮ್ಮಗೆ ಯಾವಾಗಲೂ ಕೆಲಸ ನಿಮ್ಮಪ್ಪ ಏನೋ ಹಿಡ್ಕೊಂಡು ಕೂತ್ಬಿಡ್ತಾನೆ. ಮಕ್ಕಳ ಜೊತೆ ಒಂದು ನಿಮಿಷ ಆಟ ಆಡಲ್ಲ. ಬನ್ನಿ ನಾವು ಆಟ ಆಡೋಣ. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಡಾಮ್ ಡೂಮ್ ದಸ್ತು ಕಲಿಸ್ಕೊತಾರೆ. ಚಿನ್ನು ಪುಟ್ಟಿ ಬನ್ನಿ.
ಆಟಾಡ್ಬೇಡ, ನಿನ್ ಗೆಳೆಯರ ಜೊತೆ ಹೋಗಿ ಆಟಾಡ್ಕೋ. ಸರಿ ಅಮ್ಮ. ಅಯ್ಯೋ, ನನ್ನ ಮೊಮ್ಮಕ್ಕಳ ಜೊತೆ ಆಟ ಆಡೋ ಭಾಗ್ಯನೇ ಇಲ್ವಲ್ಲ. ಹೌದು ರೀ, ನಾನು ಚೂರು ಕರುಣೆ ಇದೆಲ್ಲ ಹೇಗೆ ಮಾತಾಡ್ತಾರೆ ನೋಡಿ. ನಿಮ್ಮ ಮನೇಲೂ ಹಿಂಗೇನಾ? ನಿಮ್ಮ ಸೊಸೆಂದಿರು ಹಿಂಗೇನಾ? ಇವತ್ತೇ ಯಾವಾಗ ನಾನು ಬೈತಾನೆ ಇರ್ತಾರೆ. ನಾನು ಸೊಸೆ ಅನ್ಸ್ಕೊಂಡಿರೋಳೆ, ಬಾರೆ ಇಲ್ಲಿ. ಏನಂತೆ ನಿಮ್ದು? ಸಾಯಕಂದು ಸಾಯಂಗ್ ಮಾಡ್ತಿಲ್ಲ, ಊಟ ತಂದಿಕ್ಕೆ. ಸ್ವಲ್ಪ ತಡ್ಕೊಳಕ್ ಆಗಲ್ವಾ? ನಾನು ಇವಾಗ ಅಡ್ಗೆ ಮಾಡ್ತಾ ಇದ್ದೀನಿ. ಆಯ್ತು, ಬೇಗ ಅಡುಗೆ ಮಾಡ್ಕೊಂಡು ತಂದಿಕ್ಕು. ಸರಿ, ಸ್ವಲ್ಪ ಕುತ್ಕೊಳ್ಳಿ ನೀವು. ಈ ಮುತ್ತಿ ನಾನೇ ಬಿಸಿಯನ್ನ ಕೊಡ್ಬೇಕು. ನೆನ್ನೆ ನೈಟಿಂದು ತಂಗ್ಳನ ಇದೆ, ಅದೇ ಕೊಟ್ರೆ ಆಯ್ತು. ನಾನ್ ಕೊಟ್ರೆ ಸರಿಯಲ್ಲ, ನನ್ನ ಮಗನ್ ಕರಿತೀನಿ. ಚಿನ್ನು, ಬಾಯಿಲಿ. ಹಾ ಅಮ್ಮ. ತಗೋ, ಈ ಪ್ಲೇಟ್ ತಗೊಂಡು ನಿಮ್ಮ ಅಜ್ಜಿ ಕೊಡೋಗು. ಯಾಕಮ್ಮ 5,000 ಅನ್ನವತ್ತೆ ಪೇಪರ್ ಪ್ಲೇಟ್ ಇರ್ಲಿ, ಅಜ್ಜಿ ತಾತ ಊಟ ಕೊಡ್ತಿದ್ಯಾ? ಬಿಸಿ ಅನ್ನ ಸ್ವಲ್ಪನೇ ಇರೋದು, ನಾವ್ 4 ಜನ ಮಾತ್ರ ಆಗುತ್ತೆ. ನಾವ್ ತಿನ್ನೋ ಪ್ಲೇಟಲ್ಲಿ ಕೊಟ್ರೆ ಅವ್ರ ಕೈಲೆಲ್ಲ ನಮಗೆ ಬರುತ್ತೆ, ಅದೆಲ್ಲ ಆಗೋದೇನ್ ಬೇಡ. ಇದೇ ಕೊಡ್ತೇವೆ ಅವ್ರಿಗೆ, ಹೆಚ್ಚು ಸಾಕಿದ್ದನ್ನೇ ಕೊಡೋಗೋಗಿ. ಸರಿ ಅಮ್ಮ. ಅಜ್ಜ, ಅಜ್ಜಿ ತಗೊಳ್ಳಿ. ನನ್ನ ಸೊಸೆ ಮುದ್ದು ಬಾರೆ ಇಲ್ಲಿ. ಏನಂತೆ ನಿಮ್ದು? ಯಾಕೆ ತಂಗ್ಳನ್ನ ಕೊಟ್ಟಿದ್ಯಾ? ಬಿಸಿ ಅನ್ನ ಇರೋದು ಸ್ವಲ್ಪನೇ, ಅದ್ ನಮ್ 4 ಜನ ಮಾತ್ರ ಆಗುತ್ತೆ. ಈಗ ಸದ್ಯಕ್ಕೆ ಇದನ್ನೇ ತಿನ್ನಿ. ನಿಮ್ಮ ಮಾವಂಗಾದ್ರು ಬಿಸಿಯನ್ನ ಕೊಡೆ. ಒಂದ್ಸಲ ಇರ್ತದೆ, ಅರ್ಥ ಆಗ್ತಿಲ್ವಾತೆ? ಸ್ವಲ್ಪ ಇರೋದು, ಸಾಕು, ಇದನ್ನೇ ತಿನ್ನಿ. ಇಲ್ಲ ಅಂದ್ರೆ ಬಿಸಾಕಿ. ಪೇಪರ್ ಪ್ಲೇಟಲ್ಲಿ ಯಾಕೆ ಕೊಟ್ಟಿದ್ಯಾ? ನಾವು ತಿನ್ನೋ ತಟ್ಟೆ ಕೊಟ್ರೆ ನಿಮ್ ಕೈಯೆಲ್ಲ ನಮಗ್ ಬರುತ್ತೆ, ಅದೆಲ್ಲ ಆಗೋದೇನ್ ಬೇಡ. ಸದ್ಯಕ್ಕೆ ಇದ್ರಲ್ಲೇ ತಿನ್ನಿ. ನಿಮ್ಮ ಮಾವಂಗಾದ್ರು ಸ್ವಲ್ಪನಾದ್ರು ಬಿಸಿಯನ್ನ ಇಕ್ಕೆ. ನೀವು ವಯಸ್ಸಾದ ಕಾಲ ತಂಗ್ಳನ್ನ ಇಟ್ಟು ಸಾಯಂಗ್ ಮಾಡ್ತೀರಾ? ಒಂಚೂರು ಮಾತ್ರೆ ನುಂಗ್ಬೇಕು ಅಂತ ಏನೋ ಒಂಚೂರು ಕರ್ಣ ಇಲ್ವಾ? ಒಂದ್ಸರಿ ಹೇಳ್ತೀನಿ, 2 ಸರಿ ಹೇಳ್ತೀನಿ, ಪದೇ ಹೇಳಕ್ ಆಗಲ್ಲ ಅತ್ತೆ ನನಗೆ. ನಿಮ್ ಜೊತೆ ಜಗಳ ಆಡಕ್ ನನ್ ಸಮಯ ಇಲ್ಲ, ನಾನ್ ಕೆಲಸ ಮಾಡ್ಬೇಕು. ಚಿನ್ನು ತಗೋ, ಕೊಡಿ ಅಜ್ಜ ಅಜ್ಜಿ. ಇವಾಗ ತಿಂದಿದ್ದಾಗಿತ್ತಲ್ಲ, ಕೆಲಸ ಸಹಾಯ ಮಾಡ್ಬನ್ನಿ ಅತ್ತೆ. ವಯಸ್ಸಾಗಿರೋರಿಗೆ ಕೆಲಸ ಹೇಳ್ತಾರೆ, ನಿಮ್ಗೇನು ಅನ್ಸಲ್ವಾ? ನಿಮ್ಮ ಅಪ್ಪ ಅಮ್ಮನಿಗೆ ಹಿಂಗೆ ಮಾಡ್ತಿದ್ದೆ ನೀನು? ನಮ್ಮ ಅಪ್ಪ ಅಮ್ಮ ಬಗ್ಗೆ ಮಾತಾಡ್ಬೇಡಿ ಅತ್ತೆ. ನಿಮ್ಗೆ ನಿಮ್ಮ ಅಪ್ಪ ಅಮ್ಮ ನಿನ್ ತಂಗ್ಳನ್ನ ಇಕ್ಕಿ ಕೆಲಸ ಹೇಳ್ತಿದ್ದ ನೀನು? ನಿಮ್ಮ ಮನೇಲಿ ಏನ್ ಹೇಳ್ಕೊಟ್ಟವ್ರು? ನನಗೆಲ್ಲ ಒಳ್ಳೇದೇ ಹೇಳ್ಕೊಟ್ಟಿದ್ದಾರೆ. ಇವಾಗ ನಮಗೆ ಕೆಲಸ ಮಾಡಕ್ ಬರ್ತೀರಾ ಬರಲ್ವೋ? ನಂಗೆ ಮಂಡಿ ನೋವಿದೆ ಮೊದಲೇ, ನನ್ನ ಕೈಲಿ ಆಗಲ್ಲ, ನೀನೇ ಮಾಡು. ಮಂದಿನ ಅಂತೀರಲ್ಲ, ಮತ್ತೆ ಇಷ್ಟಕ್ಕೊಂದು ಹೆಂಗಿದೆ ಅತ್ತೆ ಮಾತಾಡ್ತೀರಾ ನೀವು? ಇವಾಗ ನಿಂಗೇನು, ನಾನು ಕೆಲಸ ಮಾಡಕ್ಕಾಗಲ್ಲ, ನಂಗೆ ತುಂಬಾ ಮಂಡಿ ನೋವಿದೆ. ನಿಮ್ಮ ಅಪ್ಪ ಅಮ್ಮ ಇದನ್ನೇ ಕಳ್ಸ್ಕೊಡ್ತಿರೋದು? ನಿಮ್ಮ ಅಪ್ಪ ಅಮ್ಮ ಎಂತ ಮಗಳು ನೆಟ್ಬಿಟ್ಟಾರ? ನಮ್ಮ ಅಪ್ಪ ಬಗ್ಗೆ ಮಾತಾಡೋ ಅಧಿಕಾರ ನಿಮಗಿಲ್ಲ. ನಿಮ್ಗೆ ಎಷ್ಟಿದೆ ಅಷ್ಟೇ ನಿಜ ನೀವು. ಸರಿ ಆಯ್ತು, ಹೋಗು. ನೀವೇನೇದಿಲ್ಲ ನಿಮ್ಮ ಮಗನ ಹೋಗಿ ಹೇಳ್ತೀನಿ ತಡೀರಿ. ಫಸ್ಟ್ ನಿಮ್ಗೆ ವೃದ್ಧಾಶ್ರಮಕ್ಕೆ ಆಗ್ಬೇಕು, ಅವಾಗಲೇ ಬುದ್ಧಿ ಬರುತ್ತೆ. ಬನ್ನಿ ಇಲ್ಲಿ. ನಿಮ್ಮಮ್ಮ ಯಾವಾಗ ನಿಮ್ಗೆ ಬೈತಾನೆ ಇರ್ತಾರೆ. ಅಮ್ಮಂಗೆ ಹೇಳ್ತೀನಿ. ಫಸ್ಟ್ ಅವ್ರು ವೃದ್ಧಾಶ್ರಮಕ್ಕೆ ಹಾಕಿ. ನಾನು ಕೆಲಸಕ್ಕೆ ಒಂಚೂರು ಸಹಾಯನೇ ಮಾಡಲ್ಲ. ಹೌದಾ? ನಾನು ವೃದ್ಧಾಶ್ರಮಕ್ಕೆ ಫೋನ್ ಮಾಡ್ತೀನಿ. ಫಸ್ಟ್ ಕೆಲಸ ಮಾಡಿ, ನೀವು ಕೈ ಮುಗಿತೀನಿ. ನಿಮಗೆ ನಾನ್ ಬೇಕೋ ನಿಮ್ಮ ಅಮ್ಮ ಅಪ್ಪ ಬೇಕೋ ಅನ್ನೋ ಯೋಚನೆ ಮಾಡಿ ವೃದ್ಧಾಶ್ರಮಕ್ಕೆ ಫೋನ್ ಮಾಡಿ. ಹಲೋ, ರುದ್ರಾಶ್ರಮ ಅವರ? ಹೌದು. ಇಲ್ಲಿ ಮುಖ್ಯಮುಖಿ ಅವರವ್ರೆ, ಬರ್ತೀರಾ? ಹಾಂ ಬರ್ತೀನಿ. ಎಷ್ಟೊತ್ತಾಗುತ್ತೆ? ಹಾಂ, ಅರ್ಧ ಗಂಟೆ ಆಗುತ್ತೆ. ಚಿನ್ನು, ಪೇಪರ್ ಪ್ಲೇಟ್ ನೈಸಕ್ಕೆ ತೊಳಿತಿದ್ಯಾ? ಅಮ್ಮ ಅಜ್ಜಿ ತಾತಂಗೆ ಪೇಪರ್ ಪ್ಲೇಟಲ್ಲಿ ಅಳ್ಸೋದಿರೋ ಅನ್ನ ಹಾಕೊಟ್ಟಿತ್ತು. ಅದಕ್ಕೆ ನಾನು ನಿಮ್ ವಯಸ್ಸಾದ್ಮೇಲೂ ಹಾಕೊಡಕ್ಕೆ ಅಂತ ತೊಳ್ಕೊಂಡು ಜೋಪಾನ್ ಮಾಡಿ ಮಡ್ಗನ ಅಂತ ತೊಳಿತಿದ್ದೆ. ಸರಿಯಪ್ಪ. ದೀಕ್ಷಾ ದೀಕ್ಷಾ ಏನ್ರಿ? ಚಿನ್ನು ನೋಡಲ್ಲಿ ಪೇಪರ್ ಪ್ಲೇಟ್ನ ತೊಳೆದಿಟ್ಕೊಂಡು ನಮಗೆ
ವಯಸ್ಸಾದಾಗ ನಮಗೆ ಹಾಕೊಡ್ತಾರಂತೆ ಪೇಪರ್ ಪ್ಲೇಟಲ್ಲಿ. ಚಿನ್ನು ಬಾಯಿಲಿ. ಅಮ್ಮ, ಈ ಮಾತೆಲ್ಲ ನಿನಗೆ ಯಾರು ಹೇಳ್ಕೊಂಡು ಕೊಟ್ರು? ನೀನ್ ಯಾಕಮ್ಮ ಅಜ್ಜಿ ತಾತಂಗೆ 5,000 ಅನ್ನ ಕೊಟ್ಟಿದ್ದೆ? ದೊಡ್ಡ ವಿಷಯ ನಿನಗೆ ಯಾಕೆ? ನಿನ್ ವಯಸ್ಸಿನ ಚಿಕ್ಕ ತಾನೆ. ನೀನ್ ಏಜ್ ತಕ್ಕಂಗಿರು ನೀನು. ನಿಮ್ಮ ಅಪ್ಪ ಅಮ್ಮ ಇದ್ರು ಹಂಗೆ ಮಾಡ್ತಿದ್ದ ಅಮ್ಮ? ನನ್ನ ಅತ್ತೆ ಮಾವ ಈ ತರ ಮಾಡ್ಬಾರ್ದಿತ್ತು. ಅವ್ರೆಷ್ಟು ಒಳ್ಳೆಯವರು. ಅವ್ರು ನಮ್ಮ ಅಪ್ಪ ಅಮ್ಮ ಆಗಿದ್ರೆ ನಾನು ಹಿಂಗೆ ಮಾಡ್ತಿದ್ದ. ಫಸ್ಟ್ ಅವ್ರು ನಾನು ಕ್ಷಮೆ ಕೇಳಬೇಕು. ಫಸ್ಟ್ ಆ ಕೆಲಸ ಮಾಡೋದು. ಅತ್ತೆ, ನಾನು ಕ್ಷಮಿಸ್ಬಿಡಿ ಅತ್ತೆ. ನಾನು ನಿಮ್ಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀನಿ, ಅದನ್ನೆಲ್ಲ ನೀವು ಸಹಿಸ್ಕೊಂಡಿದ್ದೀರಾ. ನಾನು ತಪ್ಪೆಲ್ಲ ಮಾಡ್ಬಾರ್ದಿತ್ತತ್ತೆ. ನನಗೆ ಕ್ಷಮಿಸ್ಬಿಡಿ ಅತ್ತೆ. ಪರವಾಗಿಲ್ಲ ಬಿಡಮ್ಮ, ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಯಾರು ತಪ್ಪು ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ನೀನು ತಪ್ಪು ತಿಳ್ಕೊಂಡಿದ್ದೀರಾ, ಅದಕ್ಕೆ ನಿಮಗೆ ಒಂದು ಪರಿಚಿತ ಆಗಿದ್ದೀರಾ, ಸಾಕಷ್ಟು. ಧನ್ಯವಾದಗಳು ಅತ್ತೆ. ನನಗೆ ಕ್ಷಮಿಸುತ್ತೆ. ನೀವೆಲ್ಲ ನಾವು ಒಟ್ಟಿಗೆ ಬಾಳೋಣ ಅತ್ತೆ. ನಾವು ವೃದ್ಧಾಶ್ರಮದಿಂದ ಬಂದಿದ್ದೀವಿ. ನಿಮ್ಮ ಮನೇಲಿ ಯಾರನ್ನ ಕಳಿಸ್ಬೇಕಾಗಿತ್ತಲ್ಲ, ಕಳಿಸಿ ಅವ್ರನ್ನ. ನಾವೆಲ್ಲ ಇಲ್ಲಿ ಒಂದಾಗಿದ್ದೀವಿ. ನೀವೆಲ್ಲ ಹೋಗಿ. ಜಯಾಂಕ್ ಅವ್ರನ್ನ ಕರೀರಿ. ನಾನೇ ಹೇಳ್ತಾ ಇದ್ದೀನಿ ತಾನೆ, ನೀವು ನೋಡಿ. ಇಲ್ಲ, ಫೋನ್ ಮಾಡ್ಮೇಲೆ ಕಳಿಸ್ಲೇಬೇಕು. ಒಂದ್ಸರಿ ಇದ್ರೆ ಅರ್ಥ ಆಗ್ತಿಲ್ವಾ ನಿಮಗೆ? ಹೋಗಿ ನೀವು. ಅತ್ತೆ ಮಾವ ಬನ್ನಿ ಇಲ್ಲಿ. ನಾವೆಲ್ಲ ಇನ್ಮೇಲಿಂದ ನಾವೆಲ್ಲರೂ ಕೂಡ ಒಟ್ಟಿಗೆ ಬಾಳೋಣ. ಬನ್ನಿ ಅತ್ತೆ ಮಾವ, ಎಲ್ಲರೂ ಬನ್ನಿ.